ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ BCM ಹಾಸ್ಟೆಲ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದ್ರೆ ಕೆಲವೊಂದಷ್ಟು ದಿನಗಳಿಂದ 1 to 10th ಮತ್ತೆ PUC ಮಾತ್ರ ಅವರಿಗೆ ಅಪ್ಲಿಕೇಶನ್ ಕರೆದಿದ್ರು. ಬಟ್ ಇವಾಗ ಡಿಗ್ರಿ ಸ್ಟೂಡೆಂಟ್ಗಳಿಗೂ ಕೂಡ ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ ನೀವು ನೋಡಬಹುದು, ಡಿ ದೇವರಾಜ ಅರಸು ಮೆಟ್ರಿಕ್ ಪೂರ್ವ ಹಾಗೂ ಪದವಿ ಪೂರ್ವ ನಂತರ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಸೊ ಅರ್ಜಿನ ಕರೆದಿದ್ದಾರೆ 2026 ಮತ್ತೆ 2027 ಸಾಲಿ. ಸೊ ಏನಪ್ಪಾ ಅಂತಂದ್ರೆ ಪ್ರೀ ಮೆಟ್ರಿಕ್ ಮಾತ್ರ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು. ಬಟ್ ಇವಾಗ ಡಿಗ್ರಿ ಸ್ಟೂಡೆಂಟ್ಗಳಿಗೆ ಮಾತ್ರ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಅಪ್ಲಿಕೇಶನ್ ಹಾಕಕ್ಕೆ ಏನೇನು ಬೇಕಾಗುತ್ತೆ ಮತ್ತು ಲಾಸ್ಟ್ ಡೇಟ್ ಯಾವಾಗ ಅಂತ ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ನೋಡ್ಕೋಬಹುದು. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಏನೇನು ಬೇಕಪ್ಪ ಅಂತ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕು, ಮತ್ತು ವಿದ್ಯಾರ್ಥಿ SSLC ಮಾರ್ಕ್ಸ್ ಕಾರ್ಡ್ ಬೇಕು, ಮತ್ತು ಜಾತಿ ಪ್ರಮಾಣ ಪತ್ರ ಬೇಕು, ಅಂದ್ರೆ ಕಾಸ್ಟ್ ಇನ್ಕಮ್ ಬೇಕು, ಮತ್ತು ವಿದ್ಯಾರ್ಥಿ ಸ್ಯಾಟ್ಸ್ ಐಡಿ. ಅಂದ್ರೆ ನಿಮ್ಗೆ ಸ್ಯಾಟ್ಸ್ ಐಡಿ ಎಲ್ಲಿ ಸಿಗುತ್ತಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ, ಅಥವಾ ನಿಮ್ದು LC ಅಥವಾ TC ಮೇಲೆ ಒಳಗೆ ಇರುತ್ತೆ. ಸೊ ಅಲ್ಲಿ ನೋಡ್ಕೋಬಹುದು. ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತು ಕಾಲೇಜ್ ಫೀ ರಸೀದ್ ಬೇಕು. ಸೊ ನೀವು ಯಾವುದೇ ಕಾಲೇಜ್ ಅಡ್ಮಿಷನ್ ಮಾಡಿರ್ಬೇಕು ಅಂದ್ರೆ ಮಾತ್ರ ನಿಮ್ಗೆ ಈ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಕ್ ಬರ್ತದೆ. ಸೊ ಏನೇನ್ ಡಾಕ್ಯುಮೆಂಟ್ಸ್ ಬೇಕಂತ ಆಲ್ರೆಡಿ ಗೊತ್ತಾಯ್ತು. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ, ಸೊ ಅರ್ಜಿ ಕೊನೆ ದಿನಾಂಕ 15/6/2026. ಸೊ ಸ್ಟಾರ್ಟ್ ಆಗಿರೋದು 25/5/2026. ಸೊ ಏನಂದ್ರೆ ಹೆಚ್ಚಿನ ಮಾಹಿತಿಗಾಗಿ, ಸೊ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದ್ರೆ, ಸೊ ನೀವು ನಿಮ್ಮ ಹತ್ತಿರದ ಇಲ್ಲಂದ್ರೆ ಒಂದು ಇದಕ್ಕೆ ಹೋಗಿ, ಯಾವುದೇ ವೆಬ್ಸೈಟ್ ಹೋಗಿ, ಕ್ರೋಮ್ ಅಥವಾ ಗೂಗಲ್ ಹೋಗಿ ಇಲ್ಲಿ ನೋಡ್ಕೊಳ್ಳಿ. ಸೊ ನಿಮ್ಗೆ ತೋರಿಸ್ತೀನಿ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ BCWD ಅಂತ ಹಾಕೊಳ್ಳಿ. BCWD ಇಷ್ಟು ಹೊಡೆದ್ರೆ ನಿಮ್ಗೊಂದು ಆಫೀಸಿಯಲ್ ವೆಬ್ಸೈಟ್ ಬಂದ್ಬಿಡುತ್ತೆ. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ತಗೊಳ್ಳಿ ಅಥವಾ ಯಾವುದೇ ತಗೊಳ್ಳಿ. ಸೊ ಇಲ್ಲಿ ನೋಡ್ಬೋದು BCWD ಹಾಸ್ಟೆಲ್ ಪೋರ್ಟಲ್ ಅದು ಇಲ್ಲಿ ಡೈರೆಕ್ಟ್ ಬಂದೇ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ BCM ಹಾಸ್ಟೆಲ್ ಅಪ್ಲಿಕೇಶನ್ ನಿಮಗೆ ಇಲ್ಲಿ ತೋರಿಸಿದೆ ನೋಡ್ಕೊಳ್ಳಿ. ಪ್ರೀ ಮ್ಯಾಟ್ರಿಕ್ ಅಂಡ್ ಪೋಸ್ಟ್ ಮ್ಯಾಟ್ರಿಕ್ ಅಂತ ಹಾಸ್ಟೆಲ್ ಅಂತ ಇದೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಇಷ್ಟು ದಿನ ಏನಪ್ಪಾ ಅಂದ್ರೆ ಕ್ಲಾಸ್ ಪ್ರೀ ಮ್ಯಾಟ್ರಿಕ್ ಇಲ್ಲಿ ನೋಡ್ಕೊಳ್ಳಿ. ಕ್ಲಾಸ್ 6 to 10 ಪ್ರೀ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಅಂತ ಇಲ್ಲಿದೆ. ಸೊ ಇಲ್ಲಿ ಅಪ್ಲೈ ಓದಿದೆ. ಸೊ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಇಲ್ಲಿ ನೋಡ್ಕೊಳ್ಳಿ. ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಕ್ಲಾಸ್ 11 to ಗ್ರಾಜುಯೇಷನ್ ಆರ್ ಪೋಸ್ಟ್ ಗ್ರಾಜುಯೇಷನ್ ಇಲ್ಲಿ ನೋಡ್ಕೊಳ್ಳಿ. ಡಿಗ್ರಿ ಇಲ್ಲಿ ಕಾಣುತ್ತೆ ತಾನೆ. ಸೊ ಇದು ನೋಡ್ಕೊಳ್ಳಿ. ಸೊ ಅಪ್ಲೈ ನೋ ಅಂತಿದೆ. ಸೊ ಇಲ್ಲಿ ನೀವು ಏನಪ್ಪಾ ಅಂತಂದ್ರೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ನೋ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಡು ಯು ಹ್ಯಾವ್ ಸ್ಟೇಟ್ಸ್ ಸ್ಕಾಲರ್ಶಿಪ್ ಅಕೌಂಟ್ ಅಂದ್ರೆ SSP ಅಕೌಂಟ್ ಇದೆಯಾ ಅಂತ ಕೇಳುತ್ತೆ. ಸೊ ಎಸ್ ಅಂತ ಹಾಕೊಳ್ಳಿ. ಸೊ ಇದ್ರೆ ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಸೊ ಇಲ್ಲಿ ಇಷ್ಟೆಲ್ಲ ಲಾಗಿನ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ. ಇನ್ಸ್ಟ್ರಕ್ಷನ್ ಕೂಡ, ಸೊ ನೀವು ಯಾವ ತರ ನೀವು ಅಪ್ಲಿಕೇಶನ್ ಹಾಕ್ಬೇಕಂತ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡೋದು. ಎಂಟ್ರಿ ರಿಜಿಸ್ಟರ್ ಯೂಸರ್ ಐಡಿ ಅಂತಿದೆ. ಸೊ ನೀವು SSP ID ಮತ್ತು ಪಾಸ್ವರ್ಡ್ ಹಾಕೊಳ್ಳಿ. ಸೊ ಕ್ಯಾಪ್ಚರ್ ಹಾಕೋದು. ಸೊ ಒಂದ್ ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ, ಸೊ ಇಲ್ಲಿ ಫಾರ್ಗಟ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಇಷ್ಟಿದೆ. ಸೊ ಅಪ್ಲಿಕೇಶನ್ ಒಂದ್ ವೇಳೆ ನಿಮ್ಗೆ ಹಾಕ್ಲಕ್ ಬರ್ಲಿಲ್ಲ ಅಂದ್ರೆ, ಸೊ ಒಂದ್ ವೇಳೆ ಕರೆಕ್ಟ್ ಹಾಕಿ, ಒಂದ್ ವೇಳೆ ಹಾಕಿಲ್ಲ, ಒಂದ್ ವೇಳೆ ತಪ್ಪಾಗಿ ಹಾಕಿದ್ರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು ಮತ್ತು ಸ್ಕಾಲರ್ಶಿಪ್ ಕೂಡ ಬರುವುದಿಲ್ಲ. ಓಕೆ ಫ್ರೆಂಡ್ಸ್, ಸೊ ಇಷ್ಟೆಲ್ಲ ಮಾಹಿತಿ ನಿಮಗಾಗಿ. ಸೊ ಈ ವಿಡಿಯೋ ಯೂಸ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.